ನಮಸ್ಕಾರ. ಏನು ಇವತ್ತು ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೆ ನನಗೆ ಗೊತ್ತಿಲ್ಲ. ನನ್ನ ತಂದೆ ಸಮಾನರಾದ ಪೂಜ್ಯ ಗುರುಗಳು ಆಲಂಗೂರು ಸಿನಣ್ಣವರ ಆಶೀರ್ವಾದದಿಂದ ಇವತ್ತು ನಾನು ನಿಜವಾಗ್ಲೂ ಇರ್ತಾಯಿದ್ದೀನಿ. ಬೆಳಗ್ಗೆಯಿಂದ ವಾಟ್ಸಪ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ವಿಸಿಟ್ ನೋಡ್ತಾ ಇದ್ದರೆ ಅವರು ವಿಶ್ ಮಾಡೋದು, ಆಶೀರ್ವಾದ ಮಾಡೋದು, ದೊಡ್ಡವರಿಂದ ಚಿಕ್ಕವರಿಂದ ಫ್ರೆಂಡ್ಸಿಂದ. ಅದೇ ರೀತಿ ನನ್ನ ಆರಾಧ್ಯ ದೈವ ಅಭಿಮಾನ ನಟ ಬಾಲಕೃಷ್ಣ ಅವರ ಕಡೆಯಿಂದ, ಸಾರ್ ಕಡೆಯಿಂದ, ಎಲ್ಲ ಕಡೆಯಿಂದ ಫೋನಿಗೆ ಬಂದು ವಿಶ್ ಮಾಡಿದ್ದಾರೆ. ತುಂಬ ಸಂತೋಷ. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಏನು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಪ್ರವೀಣ್ ಶೆಟ್ಟಿ ಸರ್ ಏನಿದೆಯೋ, ನಮ್ಮ ಎಲ್ಲರೂ ಒಬ್ಬರು ಅಂತಲ್ಲ, ಎಲ್ಲ ಅಣ್ಣ ತಮ್ಮಂದರು ನಿಜವಾಗ್ಲೂ ಇರ್ತಾಯಿದ್ದೀನಿ. ಯಾವುದೋ ನಾನು ಪೂರ್ವಜನರು ಪುಣ್ಯ ಮಾಡಿ ಇವನ್ನೆಲ್ಲ ಒಂದು ಫ್ರೆಂಡಾಗಿ ಅಣ್ಣಾಗಿ ತಮ್ಮನಾಗಿ ಪಡ್ಕೊಂಡಿದ್ದೀನಿ. ಒಂದು ಫ್ಯಾಮಿಲಿ ಥರ ನಾವೆಲ್ಲ ಇದ್ದೀವಿ. ಅವ್ರ ಪ್ರೀತಿಯಿಂದ ಕರೆದು ನಾವು, ಯಾಕಂದರೆ ಅವ್ರು ಬಂದು ನನಗೆ ಸನ್ಮಾನ ಮಾಡಿ ಇದು ಮಾಡ್ತಾಯಿದ್ದೆ ಅಂದರೆ ನಿಜವಾಗ್ಲೂ ಇರ್ತದೆ. ನಾನು ಯಾವತ್ತೂ ಅದಕ್ಕೆ ಒಂದು ತುಂಬ ಹೆಮ್ಮೆ ಆಗುತ್ತೆ ನನಗೆ. ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಮಾತುಗಳೇ ಬರಲ್ಲ. ನಮ್ಮ ಹರೀಶ್ ಅವರ ಅಧ್ಯಕ್ಷರಾಗಲಿ, ನಮ್ಮ ಮಿಟಲ್ ಪ್ರಕಾಶ್ ಮೋಹನ್ನ, ನಮ್ಮ ಇವರೆಲ್ಲ ನಮ್ಮ ಚಲುಪ್ತನ ಮಾಧ್ಯಮ ಮಿತ್ರ ನಿಜವಾಗ್ಲೂ ಪ್ರತಿಯೊಂದು ಪೋಸ್ಟ್ ಮಾಡಿ, ನಮ್ಮ ಇವರು ಮೇಡಮ್ ಅವರು, ರಾಧಾರ್ ಮುರಳಿ ಅವರು, ಅಣ್ಣ ಅವರು, ಬ್ರದರ್ ಅವರು ಎಲ್ಲ ವಿಶ್ ಮಾಡಿ ಇದು ಮಾಡಿದ್ದಾರೆ. ತುಂಬ ಸಂತೋಷ. ಅದೇ ರೀತಿ ನಾನು ಯಾವತ್ತೂ ನಿಮ್ಮ ತಮ್ಮನಾಗಿ ಅಣ್ಣನಾಗಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ದಯವಿಟ್ಟು ನನ್ನ ಕಡೆಯಿಂದ ಏನಾದರೂ ತಪ್ಪಿಗೆ ಕ್ಷಮೆ ಇರಲಿ. ಯಾಕಂದರೆ ಇವತ್ತೇ ನಮ್ಮ ರಾಮೇಗೌಡನದು ಹುಟ್ಟುಹಬ್ಬ ಇದೆ. ಅವ್ರಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬ ಶುಭಾಶಯಗಳು ಅಂತ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಏನು ಇದು ಮುಂದೆ ಇನ್ನೂ ಅದಕ್ಕೆ ಏನು ಸಹಕಾರ ಬೇಕು ನಾವೆಲ್ಲ ಮುಂದೆ ತಗೊಂಡು ಹೋಗೋಣ. ಒಂದು ಸಂಘ ಇಟ್ಬಿಟ್ಟು ಯಾವುದೋ ಥರ ನಾವು ಅದನ್ನು ಮಾಡ್ಕೊಂಡು ಇಲ್ಲ. ನಾವು ಯಾವತ್ತು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಕೈ ಜೋಡಿಸಿ ಎಲ್ಲರೂ ಜೊತೆಯಲ್ಲಿದ್ದು, ನಾನು ನೀನು ಅಂತೆಲ್ಲ ಎಲ್ಲರೂ ಜೊತೆಯಲ್ಲಿದ್ದು ಮುಂದೆ ನಡೆಸ್ಕೊಂಡು ಹೋಗಿ ನಮ್ಮ ಭುವನೇಶ್ವರಿ ತಾಯಿ, ನಾವು ಅವರ ಮಡಿಲ ಅವ್ರ ಮಕ್ಕಳಾಗಿದ್ದೀವಿ. ನಾವು ನಮ್ಮ ಕರ್ನಾಟಕಕ್ಕೆ ನಾವು ಒಂದು ಕೊಡುಗೆಯಾಗಿ ನಮ್ಮ ಮುಳಬಾಗಿಲು ತಾಲೂಕಿಂದ ನಮ್ಮ ಕೈಯಲ್ಲಾದಷ್ಟು ನಾವು ಕನ್ನಡ ಸಂಘಟನೆ ಮಾಡಿ ಮುಂದೆ ಹೋಗೋಣ ಅಂತ ಹೇಳ್ತಾ, ಇವತ್ತು ನನ್ನ ಜನ್ಮದಿನಕ್ಕೆ ಯಾರ್ಯಾರು ವಿಶ್ ಮಾಡಿದವರು ಎಲ್ರಿಗೂ ಅನಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ನನ್ನ ಹುಟ್ಟುಹಬ್ಬಕ್ಕೆ ಆರೈಸಿದಂಥ ಎಲ್ಲರಿಗೂ, ನಮ್ಮ ಹಿತೈಷಿಗಳಿಗೂ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಮಂಡಲ ಎಲ್ಲ ಪದಾಧಿಕಾರಿಗಳಿಗೂ, ನನ್ನ ಸಹೋದರರಿಗೂ ಮತ್ತು ಮಹಿಳಾ ಘಟಕದ ಅಧಿಕಾರಿಗಳಿಗೂ ಧನ್ಯವಾದ ತಿಳಿಸುತ್ತಾ, ನಾವು ಹುಟ್ಟಿದ ಮೇಲೆ ಸಾಯೋದು ಖಚಿತ. ಆದರೆ ಈ ಮತ್ತೆ ಹುಟ್ಟು ಸಹ ಮತ್ತೆ ಏನಾದರೂ ಒಂದು ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಹುಟ್ಕೋಬೇಕು. ಜನ ನಾವು ಏನೇ ಮಾಡಿದ್ರು, ನಾವು ಹುಟ್ಕೊಳ್ಳೋದ್ರೆ ನಾವು ಕೋಟಿ ಸಂಪಾದನೆ ಮಾಡಿದ್ರು ನಮ್ಮ ಹಿಂದ್ಗಡೆ ಏನೂ ಬರೋದಿಲ್ಲ. ನಾವು ಮಾಡಿರೋ ಒಳ್ಳೆಯ ಕೆಲಸ ಕಾರ್ಯಗಳೇನೆ ನಾವು ಜನಕ್ಕೆ ಮಾಡಿದ್ರೆ ತಿಳ್ಕೊಳ್ತಾರೆ. ಆ ಒಂದು ಕಾರಣದಿಂದ ನಾವು ಈ ರಕ್ಷಣಾ ವೇದಿಕೆಗೆ ಸೇರ್ಪಡೆಯಾಗಿ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತಾ ಇದ್ವಿ. ಅದೇ ರೀತಿ ನಮ್ಮ ಅಧ್ಯಕ್ಷರಾದಂಥ ಹರೀಶ್ ಅವರು, ಗೌರವಾಧ್ಯಕ್ಷರಾದಂಥ ಪ್ರಕಾಶನವರು, ಉಪಾಧ್ಯಕ್ಷರಾದಂಥ ಮೋಹನ್ ಅವರು ಹಾಗೂ ಇತರೆ ಎಲ್ಲ ಅಧಿಕಾರಿಗಳಿದ್ರು ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿ ನಮಗೆ ಮತ್ತು ನಮ್ಮ ಬ್ರದರ್ ಪಾಂಡಿಗಂಡಲ್ಲಿ ಬಾಲಕೃಷ್ಣ ಅವ್ರಿಗೂ ಇವತ್ತೇ ಬರ್ತ್ಡೇ ಬಂದಿರೋದು ನಮಗೂ ಖುಷಿ ಆಯಿತು. ಬೆಳಗ್ಗೆ ಅಂತ ನೋಡಿದಾಗ ನಾವು ಒಂದೇ ದಿವಸ ಬಂದಿದ್ದು ಇಬ್ಬರಿಗೂ. ಅದರಿಂದ ಈ ಆಚರಣೆ ಮಾಡೋದಕ್ಕೆ ಎಲ್ಲರಿಗೂ ನಾವು ಧನ್ಯವಾದ ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.